ನಮಸ್ಕಾರ ಸ್ನೇಹಿತರೆ. ದೈಹಿಕ ಮತ್ತು ಮಾನಸಿಕವಾಗಿ ಆರೋಗ್ಯವಂತರಾಗಿರಬೇಕಾದರೆ ನಿದ್ದೆ ತುಂಬಾ ಮುಖ್ಯವಾಗಿದೆ. ಜೀವನಶೈಲಿ, ಆಹಾರ ಪದ್ಧತಿ ಹಾಗೂ ಒತ್ತಡದಿಂದಾಗಿ ಸರಿಯಾಗಿ ನಿದ್ದೆ ಬರುವುದಿಲ್ಲ. ಒಂದು ವೇಳೆ ಕಡಿಮೆ ನಿದ್ದೆಯಾದರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಅಂತೂ ಸಾಕಷ್ಟು ಮಂದಿ ನಿದ್ರಾಹೀನತೆ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಎಷ್ಟೇ ಪ್ರಯತ್ನಿಸಿದರೂ ನಿದ್ದೆಯೇ ಬರಲ್ಲ. ರಾತ್ರಿ 12 ಆದರೂ ಹಾಸಿಗೆಯಲ್ಲೇ ಹೆವುರಲಾಡಿ ನಿದ್ರೆಗಾಗಿ ಏನೇನೋ ಸರ್ಕಸ್ ಮಾಡ್ತೇವೆ. ಮಲಗಿದ ತಕ್ಷಣವೇ ಉತ್ತಮ ನಿದ್ದೆ ಬರಬೇಕಾದರೆ ಈ ಕೆಳಗೆ ನೀಡಿರುವ ಕೆಲವು ಸರಳ ಟಿಪ್ಸ್ಗಳನ್ನು ಅನುಸರಿಸಿ ನೋಡಿ. ಉತ್ತಮ ಹಾಸಿಗೆ. ಒಳ್ಳೆ ನಿದ್ದೆ ಬರಬೇಕಾದರೆ ಮಲಗುವ ಹಾಸಿಗೆ ಚೆನ್ನಾಗಿರಬೇಕು. ಅಗತ್ಯಗಳಿಗೆ ತಕ್ಕಂತೆ ಆದ್ಯತೆಯ ಮೇರೆಗೆ ಉತ್ತಮ ಹಾಸಿಗೆ ಮತ್ತು ದಿಂಬು ಇದ್ದರೆ ಬೆನ್ನುಮೂಳೆ ನೋವು ಬರುವುದಿಲ್ಲ. ಆಗ ಬೇಗ ನಿದ್ದೆ ಮಾಡಬಹುದು. ಲೈಟ್ ಆಫ್ ಮಾಡಿ. ಅತಿಯಾದ ಬೆಳಕು ಇದ್ದರೆ ಮಲಗಿದ ತಕ್ಷಣಕ್ಕೆ ನಿದ್ದೆ ಬರುವುದಿಲ್ಲ. ಹೀಗಾಗಿ ಲೈಟ್ ಆಫ್ ಮಾಡಿದರೆ ಬೇಗ ನಿದ್ದೆ ಬರುತ್ತೆ. ಇದು ನಿಮ್ಮ ದೇಹದ ಮೆಲಟೋನಿನ್ ಉತ್ಪಾದನೆಗೆ ಸಹಕಾರಿಯಾಗುವ ಜೊತೆಗೆ ನಿದ್ರೆಯನ್ನು ಉತ್ತೇಜಿಸುತ್ತದೆ. ಕಿಟಕಿಗಳಿಂದ ಬೆಳಕು ಬಾರದಂತೆ ಕರ್ಟನ್ಗಳನ್ನು ಹಾಕಿ. ಶಬ್ದ ಕಡಿಮೆ ಮಾಡಿ. ನೀವು ಮಲಗುವ ಕೋಣೆ ಅಥವಾ ಜಾಗದಲ್ಲಿ ಹೆಚ್ಚು ಶಬ್ದ ಇರಬಾರದಂತೆ ನೋಡಿಕೊಳ್ಳಿ. ಹೆಚ್ಚು ಶಬ್ದ ಇದ್ದರೆ ನಿದ್ದೆ ಹತ್ತುವುದಿಲ್ಲ. ಬೇರೆಯವರ ಮೊಬೈಲ್ ಬಳಕೆಯಿಂದ ತೊಂದರೆ ಎನಿಸಿದರೆ ಇದಕ್ಕೆ ಪರ್ಯಾಯ ಮಾರ್ಗ ಏರ್ ಪ್ಲಗ್ ಅಥವಾ ಹೆಡ್ಫೋನ್ಗಳು ಬಳಸುವುದು. ಬಿಸಿ ವಾತಾವರಣ ಬೇಡ. ನೀವು ಮಲಗುವ ಕೋಣೆ ಹೆಚ್ಚು ಬಿಸಿ ಅಥವಾ ತುಂಬಾ ಕೂಲ್ ಆಗಿಯೂ ಇಲ್ಲದಂತೆ ಸರಾಸರಿಯಲ್ಲಿ ಇರುವಂತೆ ನೋಡಿಕೊಳ್ಳಿ. ತುಂಬಾ ಬಿಸಿ ಇದ್ದರೂ ನಿದ್ದೆ ಬರೋದಿಲ್ಲ. ವಾತಾವರಣ ತುಂಬಾ ತಣ್ಣಗಿದ್ದರೂ ನಿದ್ದೆ ಹತ್ತುವುದಿಲ್ಲ. ರಾತ್ರಿ ಊಟ ತಪ್ಪಿಸಬೇಡಿ. ಯಾವುದೇ ಕಾರಣಕ್ಕೂ ರಾತ್ರಿಯ ಊಟವನ್ನು ತಪ್ಪಿಸಬೇಡಿ. ಒಂದು ವೇಳೆ ರಾತ್ರಿ ಊಟ ಮಾಡದೆ ಮಲಗಿದರೆ ನಿದ್ದೆ ಬರುವುದಿಲ್ಲ. ಆದರೆ ಆ ಊಟ ಮಿತವಾಗಿ ಸಮತೋಲನದಿಂದ ಕೂಡಿರಬೇಕು. ಸುಲಭವಾಗಿ ಜೀರ್ಣಿಸಿಕೊಳ್ಳುವಂತೆ ಇರಬೇಕು. ಆಲೂಗಡ್ಡೆ, ಗೋಧಿ ಪಾಸ್ತಾ ಅಥವಾ ಬ್ರೌನ್ ಹಾಗೂ ಡೈರಿ ಉತ್ಪನ್ನಗಳು ನಿದ್ದೆಯನ್ನು ಉತ್ತೇಜಿಸುತ್ತವೆ. ಮಧ್ಯಾಹ್ನ ಮಾಂಸ ಊಟ ಸೇವಿಸಿ. ಮಾಂಸದಲ್ಲಿ ಪ್ರೋಟೀನ್ಗಳು ಸಮೃದ್ಧವಾಗಿರುತ್ತವೆ. ಆದ್ದರಿಂದ ರಾತ್ರಿ ಊಟಕ್ಕೆ ಮಾಂಸ ಸೇವಿಸಿದರೆ ಅಜೀರ್ಣದಿಂದಾಗಿ ನಿದ್ರೆ ಬಾರದಿರಬಹುದು. ರಾತ್ರಿ ಮಲಗುವ 2-3 ಗಂಟೆ ಮೊದಲು ಊಟ ಸೇವಿಸಿರಬೇಕು. ಆಲ್ಕೋಹಾಲ್, ಧೂಮಪಾನ ಬೇಡ. ಆಲ್ಕೋಹಾಲ್ 2 ಹಂತದಲ್ಲಿ ನಿದ್ರೆಯ ಮೇಲೆ ಪರಿಣಾಮ ಬೀರುತ್ತದೆ. ಕೆಲ ವರದಿಗಳ ಪ್ರಕಾರ ಮದ್ಯ ಸೇವಿಸಿದ ತಕ್ಷಣ ನಿದ್ರೆ ಬರುತ್ತದೆ. ಆದರೆ ಇದಾದ ಕೆಲವೇ ಗಂಟೆಗಳಲ್ಲಿ ಸಮಸ್ಯೆಗಳನ್ನು ಉಂಟಾಗುವ ಸಾಧ್ಯತೆಯಿದೆ. ಮದ್ಯ ಸೇವಿಸಿ ಮಲಗಿದರೆ ರಾತ್ರಿ ವೇಳೆ ಆಗಾಗ ಎಚ್ಚರಿಕೆಯುಳ್ಳುವ ಸಾಧ್ಯತೆಯಿರುತ್ತದೆ. ಟೀ, ಕಾಫಿ ಬೇಡ. ಮಲಗುವ ಮುನ್ನ ಯಾವುದೇ ಕಾರಣಕ್ಕೂ ಟೀ, ಕಾಫಿ ಕುಡಿಯಬೇಡಿ. ಇದರಿಂದ ಬರುವ ನಿದ್ದೆಯು ದೂರವಾಗುತ್ತದೆ. ತಿಳಿಸಲಾದ ಎಲ್ಲಾ ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ತಕ್ಷಣವೇ ನಿದ್ದೆ ಬರುವ ಸಾಧ್ಯತೆಯಿದೆ ಎಂದು ಕೆಲ ವರದಿಗಳು ತಿಳಿಸಿವೆ. 1. ಇತರೆ ಆರೋಗ್ಯ ಸಮಸ್ಯೆಗಳಿಂದ ನಿದ್ದೆ ಬಾರದಿದ್ದರೆ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ಇಂತಹ ಹೆಚ್ಚಿನ ವಿವರಗಳಿಗಾಗಿ ನನ್ನ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ.